ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಒಂದು 2 ಇಯರ್ಸ್ ಇಲ್ಲ 4 ಇಯರ್ಸ್ ಬೇಬಿಗೆ ಒಂದು ಲಂಗ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದು ಫ್ರಂಟು ಬ್ಯಾಕು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದು ಬಂದು ಬ್ಯಾಕು ಡೀಪ್ ಜಾಸ್ತಿ ಇಲ್ಲ, ಹಿಂದೆಗೆ ಮುಂದೆಗೂ ಸ್ವಲ್ಪ ಡೀಪ್ ಕಮ್ಮಿನೇ ಇರೋದು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಒಂದು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಈ ರೀತಿ ನಾನು ಇಲ್ಲಿ ಹಾಕ್ತಾ ಇದ್ದೀನಲ್ಲ ಆ ರೀತಿ ಅದು ಹಾಕೊಂಡಾದ್ಮೇಲೆ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೊಳ್ಳಿ. ಆವಾಗ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಈ ರೀತಿ ಸ್ಟಿಚಿಂಗ್ ಹಾಕೊಂಡಾದ್ಮೇಲೆ ಸುತ್ತ ಒಂದು ಹೊಲಿಗೆ ಹಾಕೋಬೇಕು. ನಾವು ಏನಿರುತ್ತೆ ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀವಲ್ಲ, ಲೈನಿಂಗು ಮತ್ತು ಬ್ಲೌಸ್ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಬ್ಲೌಸ್ ಪೀಸ್ ಬಟ್ಟೆ ಇರುತ್ತಲ್ಲ ಅದನ್ನು ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ತೆಗಿಬೇಕು. ಯಾಕೆಂದರೆ ಅದು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಸ್ವಲ್ಪ ಬಟ್ಟೆ ಬಿಟ್ಟಿರ್ತೀವಿ. ಆ ಬಟ್ಟೆನ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಇದು ಹಿಂದೆ ಪೀಸ್ ರೆಡಿ ಆಯಿತು. ಈಗ ಮುಂದೆ ಪೀಸನ್ನು ಸೇಮ್ ಇದೇ ರೀತಿಯೇ ಕಟ್ ಮಾಡಿ ಇನ್ಔಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದು ಮುಂದೆ ಸ್ವಲ್ಪ ಡೀಪ್ ಇರುತ್ತೆ, ಹಿಂದೆ ಬಂದುಬಿಟ್ಟು ಬಟನ್ ಇಡಬೇಕು. ಉಕ್ಸ್ಪೇಟೆ ಈ ಪಟ್ಟಿ ಇಡಬೇಕಾಗುತ್ತೆ. ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಮುಂದೆ ಪೀಸನ್ನು ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಹಿಂದೆದು ಹೇಗೆ ಸ್ಟಿಚ್ ಮಾಡೋದು ಹಾಗೇನು ಸ್ಟಿಚ್ ಮಾಡಿ ಈ ಬಟ್ಟೆ ನೆಕ್ದೆಲ್ಲ ಕಟ್ ಮಾಡಿ ನ್ಯಾಚ್ ಹಾಕ್ಕೊಂಡು ಇನ್ಔಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತೆ ಇದನ್ನು ಅಷ್ಟೇ ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ನಮಗಿದು ಸರಿ ಹೋಗುತ್ತೆ. ಮತ್ತು ಡಾಟ್ ಇಟ್ಕೋಬೇಕಾಗುತ್ತೆ. ಫ್ರಂಟು ಬ್ಯಾಕು ಎರಡು ಕಡೆನೂ ಬರುತ್ತೆ ಡಾಟು. ಮಾಮೂಲಿ ಶೋಲ್ಡರ್ ಮಧ್ಯೆ ಬರೋ ಥರ ನಾವು ಮಾರ್ಕ್ ಮಾಡಿಕೊಂಡು ಆಲ್ರೆಡಿ ಇದು ನ್ಯಾಚ್ ಹಾಕಿದ್ದೀನಿ. ಆಗ ಇಟ್ಕೊಂಡು ಇದು ಡಾಟ್ ಇಟ್ಕೋಬೇಕಾಗುತ್ತೆ. ಹಿಂದೆದು ಮುಂದೆದು ಎರಡು ಪೀಸನ್ನು ಡಾಟ್ ಇಟ್ಕೋಬೇಕಾಗುತ್ತೆ. ಫಸ್ಟ್ಗೆ ನಾನು ಈಗ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ನಾನು ಆಗಲೇ ಹೇಳಿದಾಗೆ ಎಲ್ಲ ಸುತ್ತಲೂ ಸ್ಟಿಚ್ ಹಾಕೋಬೇಕು. ಹಾಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು ನೀಟಾಗಿ. ಆವಾಗ ತೆಗೆದುಬಿಟ್ಮೇಲೆ ನೀಟಾಗಿರುತ್ತೆ. ಈಗ ನೋಡಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿ ತುದಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಡಿ. ನೀಟಾಗಿರುತ್ತೆ. ಯಾವುದೇ ಬ್ಲೌಸ್ ಆದ್ರೂ ಇದೇ ರೀತಿಯೇ ನೀವು ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಬಟ್ಟೆ ಬರೋದನ್ನ ಹಿಂಗೆ ಕಟ್ ಮಾಡಿಬಿಟ್ಟೆ ನ್ಯಾಚ್ ಇರುತ್ತವೆ ನ್ಯಾಚ್ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡು ಇವಾಗ ಈ ರೀತಿ ಕಟ್ ಮಾಡ್ಕೊಂಡು ರೆಡಿ ಆಯಿತು. ಈಗ ಡಾಟ್ ಇಟ್ಕೋಬೇಕು. ಮಧ್ಯದ ಶೋಲ್ಡ್ರ್ ಮಧ್ಯೆ ಬರಬೇಕು ಡಾಟು, ಆ ಥರ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಡಾಟ್ ಹಿಡ್ಕೊಂಡಾದ್ಮೇಲೆ ಹಿಂದೆ ಮುಂದೆ ಎರಡು ಪೀಸಲ್ಲೂ ಇಡಬೇಕು. ಇಟ್ಕೊಂಡು ಡಾಟ್ ಹಿಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಮೇಲೆ ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಬಫ್ ಸ್ಲೀವ್ಸ್ ಬಂದು ಇದಕ್ಕೆ. ಹಂಗಾಗಿ ಇದು ಫಸ್ಟು ಡಾಟ್ ಇಟ್ಕೊಂಡ್ಬಿಟ್ಟು ಆಮೇಲೆ ಬಫ್ಗೆ ರೆಡಿ ಮಾಡ್ಕೋಬೇಕು. ಸ್ಲೀವ್ಸ್ಗೆ ಕಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಫಸ್ಟು ಬಫ್ ಇಟ್ಕೊಂಡ್ಬಿಡೋಣ. ಆಮೇಲೆ ಬೇಕಂದರೆ ಕೆಳಗಡೆ ಪಟ್ಟಿ ಕೊಟ್ಟರೆ ಆಯಿತು. ನೀಟಾಗಿ ಬಫ್ನ ಚಿಕ್ಕದಾಗೆ ಕೊಡಿ. ಇದಕ್ಕೆಲ್ಲ ದೊಡ್ಡದಾಗಿ ಕೊಟ್ಟರೆ ಚೆನ್ನಾಗಿರಲ್ಲ. ಚಿಕ್ಕ ಬಫ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಗೆ ಬೇರೆ ಅಲ್ವಾ, ಚಿಕ್ಕದಾಗೆ ಕೊಡಿ. ದೊಡ್ಡವ್ರಿಗಾದರೂ ಅಷ್ಟೇ ಚಿಕ್ಕದಾಗಿ ಬಫ್ ಕೊಡಿ. ಈ ಬಫ್ಗೆ ಚಿಕ್ಕದಾಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ನಾನು ನ್ಯಾಚ್ ಹಾಕ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ ಅಲ್ಲಿಂದ ನ್ಯಾಚ್ ಹಾಕಿರ್ತಾವಿಂದ ಬಫ್ ಇಟ್ಕೊಂಡು ಮತ್ತೆ ನ್ಯಾಚ್ ಇರುತ್ತಲ್ಲ ಅಲ್ಲಿಗೆ ಎಂಡ್ ಮಾಡಬೇಕು. ಮಧ್ಯದಲ್ಲಿ ಒಂದು ನ್ಯಾಚ್ ಬರುತ್ತೆ. ಮತ್ತು ಮೇಲ್ಗಡೆನೂ ಹಾಗೇ ಆಪೋಸಿಟಾಗಿ ಫ್ರಿಲ್ ಇಟ್ಕೋಬೇಕಾಗುತ್ತೆ. ನಾವು ಕೆಳಗಡೆ ಹೇಗೆ ಇಡ್ತಿರ್ತೀವೋ ಅದೇ ರೀತಿ ಹಿಡಿಬಾರ್ದು, ಅದ್ರ ಆಪೋಸಿಟಾಗಿ ಇಟ್ಕೊಳ್ಳಿ. ನಾನು ಹಿಡಿತಾ ಇದ್ದೀನಲ್ಲ ಹಂಗೆ ಆ ಕಡೆ ಹೇಗೆ ಹಿಡ್ದಿರ್ತೀವಲ್ಲ ಅದರ ಆಪೋಸಿಟಾಗಿ ಎದುರುಗಡೆ ಇಟ್ಕೋಬೇಕಾಗುತ್ತೆ. ಈ ರೀತಿ ಇಟ್ಕೊಂಡು ಮತ್ತೆ ಫ್ರಿಲ್ನ ನೀಟಾಗಿ ಇಟ್ಕೊಳ್ಳಿ. ಸಣ್ಣದಾಗಿ ಮಧ್ಯೆ ಮಾರ್ಕ್ ಮಾಡ್ಕೊಳ್ಳಿ. ನ್ಯಾಚ್ ಇರತ್ತಾವು, ಯಾಕೆಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ಅದು ಮಧ್ಯ ಮಾರ್ಕ್ ಅನ್ನೋದು ಗೊತ್ತಾಗಬೇಕು. ಅದಕ್ಕೋಸ್ಕರ ಇವಾಗ ಇದು ಬಫ್ ರೆಡಿ ಆಯಿತು. ಈ ರೀತಿ ಎರಡು ಸ್ಲೀವ್ಸ್ನು ಹಾಗೆ ರೆಡಿ ಮಾಡಿಕೊಂಡು ಇಟ್ಕೊಳ್ಳಿ. ಆಮೇಲೆ ಇದಕ್ಕೆ ಕೆಳಗಡೆ ಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಪಟ್ಟಿ ಬಂದ್ಬಿಟ್ಟು ಎಷ್ಟು ಉದ್ದ ಬೇಕು ಅಂತ ಆಲ್ರೆಡಿ ನಾನು ಕಟ್ಟಿಂಗ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಹಂಗೆ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. ಆ ಪಟ್ಟಿ ತಗೊಂಡು ಸ್ಟಿಚ್ ಮಾಡ್ಕೊಂಡು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆನಾ. ಇದು ಪಟ್ಟಿ ತೊಗೊಂಡಿದ್ದೀನಿ ನೋಡಿ. ಅದು ಸ್ವಲ್ಪ ಕಲ್ಲರು ಎರಡು ಕಲರ್ ಇದೆ. ಲಂಗ ಒಂದು ಕಲರ್, ಇದಕ್ಕೆ ಒಂದು ಕಲರ್, ನಾನು ಎರಡು ಮಿಕ್ಸ್ ಮಾಡಿ ಸ್ಟಿಚ್ ಮಾಡ್ತಾ ಇರೋದು. ಆಮೇಲೆ ಇದನ್ನು ಈ ರೀತಿ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ ಫಸ್ಟ್ಗೆ. ಆಮೇಲೆ ಡಬಲ್ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮಧ್ಯಮ ನ್ಯಾಚ್ ಹಾಕ್ಕೊಂಡು ಇಲ್ಲ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕಿಂಗ್ ಪೀಸಲ್ಲಿ. ಈಗ ನಾವು ಬಫ್ ಇಡ್ತಿದ್ವಲ್ಲ ಅದು ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಮಧ್ಯೆ ಇಟ್ಕೊಳ್ಳಿ. ಒಂದು ಸಲ ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ, ಒಂದು ಕಡೆ ಆ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಹಾಗೆ ಅಂದರೆ ಮಧ್ಯೆ ಕರೆಕ್ಟಾಗಿ ಬರುತ್ತೆ ಅಂತ. ಏನೋ ಎಕ್ಸ್ಟ್ರಾ ಬಟ್ಟೆ ಬಂದರೆ ಫ್ರಿಲ್ ಹಿಡೀರಿ, ಇಲ್ಲಾಂದರೆ ಅಲ್ಲಿಗೆ ಅಡ್ಜಸ್ಟ್ ಮಾಡಿ. ಇದು ಅಲ್ಲಿಗೆ ಅಡ್ಜಸ್ಟ್ ಆಯಿತು. ಫ್ರಿಲ್ ಏನು ಜಾಸ್ತಿ ಹಿಡಿಲಿಲ್ಲ, ಅಲ್ಲಿಗೆ ಅಡ್ಜಸ್ಟ್ ಆಯಿತು. ಈ ರೀತಿ ರೆಡಿ ಮಾಡಿಕೊಂಡ್ರೆ ಎರಡು ಬಫ್ನು ಇದೇ ಮೆಥಡಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಇದು ರೆಡಿ ಆದಮೇಲೆ ನಾವು ಲಂಗ ರೆಡಿ ಮಾಡ್ಕೋಬೇಕಾಗುತ್ತೆ.
ಸಾರಿ ಉಕ್ಸ್ ಪಟ್ಟಿ ಐಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಸ್ಲೀವ್ಸ್ ರೆಡಿ ಮಾಡಿಬಿಟ್ಟಿದ್ದೆ. ಉಕ್ಸ್ ಪಟ್ಟಿ ಐಪಟ್ಟಿ ರೆಡಿ ಮಾಡ್ಕೋಬೇಕು. ಅದಕ್ಕೂ ಅಷ್ಟೇ ಉಕ್ಸ್ ಪಟ್ಟಿ ಐಪಟ್ಟಿಗೆ ಎಷ್ಟು ಉದ್ದ ಐತೆ ಮಾರ್ಕು ನೋಡಿಕೊಂಡು ಲೈನಿಂಗ್ ಪೀಸ್ ತೊಗೊಳ್ಳಿ. ಲೈನಿಂಗ್ ಪೀಸು ಒಂದು ಮೇನ್ ಪೀಸು ಎರಡೂ ತಗೊಂಡು ಮಾಮೂಲಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವೀಡಿಯೋ ನೋಡಿ ಎಂಕರೇಜ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮತ್ತು ನೋಡಿ ಈ ಥರ ಬಫ್ಗೂ ಡಬಲ್ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಬಫ್ ಸ್ಲೀವ್ಸು ತುಂಬ ಚೆನ್ನಾಗಿ ಬರುತ್ತೆ. ಚಿಕ್ಕದಾಗಿರೋಂಥ ಬಫ್ ಸ್ಲೀವ್ಸ್ ಇದು, ಮಗುಗಾಗಿರೋದ್ರಿಂದ ಚಿಕ್ಕದಾಗಿ ಒಂದು 2ರಿಂದ 4 ವರ್ಷದ ಮಕ್ಕಳಿಗೆ ಅಡ್ಜಸ್ಟ್ ಆಗುತ್ತೆ ಈ ಸೈಜು. ಇದು ಬಂದ್ಬಿಟ್ಟು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಲೈನಿಂಗು ಮತ್ತು ಬ್ಲೌಸ್ ಪೀಸ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಒಂದು ಕಡೆ ಫೋಲ್ಡ್ ಮಾಡ್ಕೊಂಬಿಡ್ಬೇಕು. ಅದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡಿದಾಗ ಉಕ್ಸ್ ಐ ಪಟ್ಟಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆಮೇಲೆ ಇದಾದಮೇಲೆ ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಲೈನಿಂಗ್ ಏನಿಲ್ಲ, ಕೆಳಗಡೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಅದೇ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ, ಒಂದಕ್ಕೆ ಲೈನಿಂಗ್ ಹಾಕಿದ್ದೀವಿ, ಒಂದಕ್ಕೆ ಲೈನಿಂಗ್ ಬೇಡ, ಹಾಗೆ ರೆಡಿ ಮಾಡಿಕೊಂಡ್ರೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಆಯಿತು. ಇವಾಗ ಮಾಮೂಲಿ ಇದನ್ನು ತಗೊಂಡು ನೀಟಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಬ್ಲೌಸ್ಗೆ ಈ ರೀತಿ ಫಸ್ಟು ಸ್ಟಿಚ್ ಹಾಕ್ಕೊಂಬಿಡೋಣ. ಇದು ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ನಮಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸರಿನಾ? ಇವಾಗ ಫಸ್ಟ್ಗೆ ಇದು ಸ್ಟಿಚ್ ಆದಮೇಲೆ ಒಂದು ಸೈಡ್ ಬಂದುಬಿಟ್ಟು ಸಿಂಗಲ್ ಪಟ್ಟಿ, ಒಂದು ಕಡೆ ಡಬಲ್ ಪಟ್ಟಿ. ಆಲ್ರೆಡಿ ಬ್ಲೌಸ್ ಕೊಟ್ಟಿದ್ದಾರಲ್ಲ, ನಾನು ಅದರಲ್ಲಿ ನೋಡಿಕೊಂಡೇ ಕೊಡ್ತಾಯಿದ್ದೀನಿ. ಅದರಲ್ಲಿ ಯಾವ ಕಡೆ ಉಕ್ಸ್ ಪಟ್ಟಿ ಇರುತ್ತೆ ಆ ಕಡೆ, ಸಿಂಗಲ್ ಪಟ್ಟಿ ಯಾವ ಕಡೆ ಇರುತ್ತೆ ಆ ಕಡೆ ಕೊಡಬೇಕು. ಓಕೆನಾ? ನೋಡಿಕೊಂಡು ಆ ಕಡೆ ಹೇಗಿರುತ್ತೆ ಹಾಗೇ ಸ್ಟಿಚ್ ಮಾಡಿಕೊಂಡ್ರೆ, ನಾನು ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಆ ಬ್ಲೌಸಲ್ಲಿ ಹೇಗಿರುತ್ತೆ ಹಾಗೇ ಸ್ಟಿಚ್ ಮಾಡೋದು. ಯಾವ ಕಡೆ ಇರುತ್ತೆ ಆ ಕಡೆಗೇ ಉಕ್ಸ್ ಪಟ್ಟಿ ಐ ಪಟ್ಟಿನ ಕೊಡೋದು. ನಾವೇ ಸಪ್ರೇಟಾಗಿ ಏನಿಲ್ಲ, ಬ್ಲೌಸಲ್ಲಿ ಹೇಗಿರುತ್ತೆ ಯಾವುದೇ ಆದರೂ ಅಷ್ಟೇ ಬ್ಲೌಸಲ್ಲಿ ಹೇಗಿರುತ್ತೆ ಹಾಕ್ಕೊಡ್ತೀವಿ. ಈಗ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ. ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ರೆಡಿ ಮಾಡ್ಕೊಂಡಾದಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇದು ಬಂದ್ಬಿಟ್ಟು ಸಿಂಗಲ್ ಪಟ್ಟಿ. ಒಂದು ಒಳಗಡೆ ಹೋಗೋದು ಉಕ್ಸ್ ಪಟ್ಟಿ, ಮೇಲೆ ಬರೋದು ಐ ಪಟ್ಟಿ. ಓಕೆನಾ? ಅದು ನೆನ್ಪಿಟ್ಕೊಳ್ಳಿ. ಯಾವಾಗಲೇ ಆದರೂ ಅಷ್ಟೇ ನಾವು ಸ್ಟಿಚಿಂಗ್ ಮಾಡಿದಾಗ ಮೇಲ್ಗಡೆಗೆ ಬರೋದು ಐ ಪಟ್ಟಿ, ಐ ಮಾಡಬೇಕಾಗುತ್ತೆ ಅದ್ರ ಮೇಲೆ. ಉಕ್ಸ್ ಪಟ್ಟಿ ಬಂದು ಒಳಗಡೆ ಫೋಲ್ಡಿಂಗ್ ಹೋಗುತ್ತೆ. ಓಕೆನಾ? ಅದೊಂದು ನೆನ್ಪಿಟ್ಕೊಳ್ಳಿ ನೀಟಾಗಿ. ಅದು ನೆನ್ಪಿಟ್ಕೊಂಡಾದಮೇಲೆ ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿನ ನೀಟಾಗಿ ಒಂಥರ ಚೆನ್ನಾಗಿರುತ್ತೆ. ಓಕೆನಾ? ಈ ರೀತಿ ರಫ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಆಯಿತು. ಇದು ರೆಡಿ ಆದಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ಡಬಲ್ ಪಟ್ಟಿ. ಆಲ್ರೆಡಿ ಫಸ್ಟ್ಗೆ ನೋಡಿ ಲೈನಿಂಗ್ ಇದು ಪಟ್ಟಿ ಇಟ್ಕೊಂಡು ಮೇಲೆ ಬ್ಲೌಸ್ ಪೀಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನು ಮೇಲ್ಗಡೆಗೆ ಫೋಲ್ಡ್ ಮಾಡಬೇಕು. ಅದೇ ಐ ಪಟ್ಟಿ. ಐ ಪಟ್ಟಿಲಿ ಸುಮಾರು ವಿಧಗಳಿದೆ. ಇದು ಒಂದು ಅದರಲ್ಲಿ ಮೇಲ್ಗಡೆಗೆ ಫೋಲ್ಡ್ ಮಾಡ್ಬೋದು, ಒಳಗಡೆಗೆ ಫೋಲ್ಡ್ ಮಾಡ್ಬೋದು, ಆ ಥರ ತುಂಬ ಇದೆ. ನಿಮ್ಗೆ ಯಾವ ಮೆಥಡಲ್ಲಿ ಬೇಕಾದ್ರೂ ನೀವು ಮಾಡ್ಬೋದು. ಇದು ಬಂದ್ಬಿಟ್ಟು ಒಂದು ಮೇಲ್ಗಡೆ ಐ ಮಾಡೋದು, ಇನ್ನೊಂದು ಬಂದ್ಬಿಟ್ಟು ಒಳಗಡೆ ಫೋಲ್ಡ್ ಮಾಡಿದ್ರೆ ಮೇಲೆ ಐ ಪಟ್ಟಿ ಸ್ಟಿಚ್ ಮಾಡಬೇಕಾಗುತ್ತೆ. ಅಂದರೆ ಮಿಷಿನಲ್ಲ, ಕೈಯಲ್ಲಿ ಆ ಥರ ಇರುತ್ತೆ. ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇವಾಗ ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇದು ರೆಡಿ ಆದಮೇಲೆ ಮಾಮೂಲಿ ಇದು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ ಇದು ರೆಡಿ ಆದಮೇಲೆ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಓಕೆನಾ? ಎರಡು ಜಾಯಿಂಟ್ ಮಾಡಿಕೊಂಡು ಶೋಲ್ಡರ್ ಪಟ್ಟಿನ ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ನ್ಯಾಚ್ ಇರುತ್ತಲ್ಲ, ಕರೆಕ್ಟಾಗಿ ನ್ಯಾಚ್ನ ಮಧ್ಯಕ್ಕೆ ಇಟ್ಕೊಳ್ಳಿ. ಆ ಮಧ್ಯಕ್ಕೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಮಧ್ಯದಿಂದ ಒಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ಆಗೇನಾಗುತ್ತೆ, ಮಧ್ಯೆ ನಮಗೆ ಕರೆಕ್ಟಾಗಿ ಬರುತ್ತೆ. ಬಫ್ ಆದರೂ ಆಗಲಿ ಇಲ್ಲ ಬೇರೆ ಬ್ಲೌಸ್ ಆದರೂ ಅಷ್ಟೇ, ನಾವು ಈ ರೀತಿ ಮಾಡೋದ್ರಿಂದ ಬಫ್ಫು ನೀಟಾಗಿ ಕೂತ್ಕೊಳ್ಳುತ್ತೆ. ಮಧ್ಯದಲ್ಲಿರುತ್ತೆ. ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಬಂದರೂ ನೀವು ಅಲ್ಲೇ ಫ್ರಿಲ್ ಕೊಟ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಎರಡು ಕಡೆನೂ ಹಾಗೇ ನೀಟಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ. ಓಕೆನಾ? ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಸ್ಲೀವ್ಸ್ನ ರೆಡಿ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಮಾಡಿದ್ಮೇಲೆ ಸ್ಲೀವ್ ಅಟ್ಯಾಚ್ ಆಯಿತು. ಆಮೇಲೆ ಸೈಡ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸೈಡಿಗೆ ಬಂದ್ಬಿಟ್ಟು ನಾವು ಆಲ್ರೆಡಿ ಒಂದು ಕಡೆ ಮಾರ್ಕ್ ಮಾಡಿರ್ತೀವಿ, ಅದು ಇನ್ನೊಂದು ಕಡೆ ಬರಬೇಕು ಅಂದರೆ ಇದು ವೀಲರಲ್ಲಾದ್ರೂ ಸರಿ ಇಲ್ಲ ಮಾರ್ಕಲ್ಲಾದ್ರೂ ಸರಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಅದನ್ನ ಹೇಗಿರುತ್ತೆ ಹಾಗೇ ಒಂದು ಸೈಡ್ ಇರುತ್ತೆ ಮಾರ್ಕು, ಅದು ಎರಡು ಕಡೆನೂ ಬರಬೇಕು ಮಾರ್ಕು. ಆ ರೀತಿ ವೀಲರಲ್ಲಿ ಮಾರ್ಕ್ ಮಾಡಿಕೊಂಡು ಮಾಡ್ಕೊಳ್ಳಿ. ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಳೋಕೆ ಅವಾಗ ಅದು ಮಾರ್ಕ್ ಇರುತ್ತೆ, ನೀಟಾಗಿ ಇಟ್ಕೋಬೋದು. ಓಕೆನಾ? ಆಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಆಲ್ರೆಡಿ ಫ್ರಿಲ್ ರೆಡಿ ಮಾಡ್ತಾಯಿದ್ದೀನಿ. ಫ್ರಿಲ್ಲು
ಕೆಳಗಡೆಗೆ ಮೇಲೆ 2 ಕಡೆನೂ ಹಿಂದೆ ಹುಕ್ಸ್ ಬರೋದ್ರಿಂದ ಹಿಂದೆಗೂ ಹಾಗೆ ಫ್ರಿಲ್ ಕೊಡಬೇಕು. ಆಲ್ರೆಡಿ ಅದು ವೀಡಿಯೋ ಕಟ್ಟಾಗಿದೆ, ಅದು ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದು. ಓಕೆನಾ. ಫ್ರಿಲ್ನ ರೆಡಿ ಮಾಡಿಕೊಂಡು ಮುಂದೆ ಹಿಂದೆ ಎರಡೂ ಈ ರೀತಿ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ನಮಗೆ ರೆಡಿ ಆಗುತ್ತೆ. ಇದು ರೆಡಿ ಆದಮೇಲೆ ಮಾಮೂಲಿ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ಆಗುತ್ತೆ. ಸೈಡ್ ಮಾಮೂಲಿ ಏನು ಮೆಜರ್ಮೆಂಟ್ ಕೊಟ್ಟಿರ್ತಾರೆ ಆ ಮೆಜರ್ಮೆಂಟ್ಗೆ ಆಲ್ರೆಡಿ ಮಾರ್ಕ್ ಮಾಡಿರ್ತೀವಲ್ಲ, ಆ ಮೆಜರ್ಮೆಂಟ್ಗೆ 2 ಕಡೆನೂ ಎರಡೂ ಇಟ್ಕೊಂಡು ನೀಟಾಗಿ ಕಂಕ್ಳ ಹತ್ರ ಮತ್ತು ಅಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿ 2 ಹತ್ರನೂ ನೋಡ್ಕೋಬೇಕು ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಬರೋ ಥರ. ಅದನ್ನ ನೋಡಿಕೊಂಡು ನಾವು ಸ್ಟಿಚ್ ಮಾಡಿಕೊಂಡ್ರೆ ಅಲ್ಲಿಗೆ ರೆಡಿ ಆಗುತ್ತೆ. ಅಂದರೆ ಬ್ಲೌಸ್ ರೆಡಿ ಆಗುತ್ತೆ. ಲಂಗ ರೆಡಿ ಮಾಡಬೇಕು. ಇದು ಬ್ಲೌಸು ರೆಡಿ ಆಯಿತು ನೋಡಿ, ಹೀಗಾಯಿತು. ಇವಾಗ ಇದನ್ನ ನಾನು ಹೇಳಿದ್ನಲ್ಲ ಆಗಲೇ, ಹಾಗೆ ಅದಕ್ಕೆ ವೀಲರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆಲ್ರೆಡಿ ಈ ರೀತಿ ಎರಡೂ ಕಂಕ್ಳ ಹತ್ರ ಎಲ್ಲ ನೀಟಾಗಿ ಇಟ್ಕೊಂಡು ಒಂದು ಆಲ್ರೆಡಿ ಮಾರ್ಕ್ ಇದೆ, ಆ ಮಾರ್ಕ್ ಮೇಲೆ ಈ ಥರ ಉಜ್ಕೊಳ್ಳಿ. ಆವಾಗೇನಾಗುತ್ತೆ ನಮ್ಮ ಕೆಳಗಡೆಗೂ ಮಾರ್ಕ್ ಬೀಳುತ್ತೆ. ಆವಾಗ ನೀಟಾಗಿ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಓಕೆನಾ. ಆವಾಗ ಅದು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೋದು ಆರಾಮಾಗಿ, ಏನು ತೊಂದರೆ ಆಗೋದಿಲ್ಲ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನೋಡಿ, ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಬ್ಲೌಸು ರೆಡಿ ಆಗುತ್ತೆ ನೋಡಿ. ಇದು ಈಗ ಕರೆಕ್ಟಾಗಿ ಇಟ್ಕೋಬೇಕು. ಕಂಕ್ಳ ಹತ್ರ ಮತ್ತು ಅಲ್ಲಿ ಕೆಳಗಡೆ ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿ 2 ಹತ್ರನೂ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇದ್ದರೆ ಒಂಚೂರು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮೇಲ್ಗಡೆಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವು ಮತ್ತೆ ಲಂಗ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಬ್ಲೌಸ್ ರೆಡಿ ಆಯಿತು ಫುಲ್ಲು ನೀಟಾಗಿ. ಇವಾಗ ಲಂಗ ರೆಡಿ ಮಾಡ್ಕೋಬೇಕು. ಲಂಗಕ್ಕೆ ಬಂದ್ಬಿಟ್ಟು ಇದು ಬೆಲ್ಟ್ ಲಂಗ, ಮಾಮೂಲಿ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡಾದ್ಮೇಲೆ ಫ್ರಿಲ್ ಕೊಟ್ಟು ರೆಡಿ ಮಾಡಿದ್ರೆ ಲಂಗ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಬ್ಲೌಸ್ಗಿಂತನೂ ಈಸಿ, ಏನು ಕಷ್ಟ ಆಗೋಲ್ಲ. ಇನ್ನು ಬ್ಲೌಸು ಏನು ಕಷ್ಟ ಇಲ್ಲ, ಇದಕ್ಕೇನು ಕ್ರಾಸ್ ಪಟ್ಟಿ ಅವೆಲ್ಲ ಏನೂ ಬರೋಲ್ಲ. ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನೂ ಇಲ್ಲ, ಅಷ್ಟು ನೀಟಾಗಿ ಬರುತ್ತೆ ಡಿಸೈನ್ ಎಲ್ಲ. ಇವಾಗೆಲ್ಲ ಇದೊಂಥರ ಟ್ರೆಂಡಿಂಗು, ಕೆಳಗಡೆ ಫ್ರಿಲ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳುವಂಥದ್ದು. ದೊಡ್ಡವ್ರಿಗೂ ಅದೇ ರೀತಿ ಮಾಡ್ತಾರೆ. ಹಂಗಾಗಿ ನೀವು ಬೇಕಾದರೆ ಈ ಥರದ್ದೊಂದು ನಿಮ್ಮ ಮಕ್ಕಳಿಗಿದ್ರೆ ಹೊಲ್ಕೊಡಿ. ಹಳೆ ಸೀರೆಗಳಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡಿಸೈನ್ಸ್ ಎಲ್ಲ. ನೋಡಿ, ಬ್ಲೌಸು ರೆಡಿ ಆಯಿತು. ಓಕೆನಾ. ನೀವು ಬ್ಲೌಸ್ನ ಸೈಡ್ಗೆ ಇಟ್ಬಿಟ್ಟು ಲಂಗ ರೆಡಿ ಮಾಡ್ಕೊಳ್ಳೋಣ. ಲಂಗಕ್ಕೆ ಬಂದ್ಬಿಟ್ಟು ಬೆಲ್ಟ್ ಲಂಗ ಆಗಿರೋದ್ರೆ ಫಸ್ಟು ಬೆಲ್ಟ್ ರೆಡಿ ಮಾಡ್ಕೋಬೇಕು. ಆ ಬೆಲ್ಟ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೋತೀನಿ. ಫಸ್ಟ್ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬಿಟ್ರೆ ನಾವು ಆಮೇಲೆ ಮೇನ್ ಪೀಸ್ ಕೊಟ್ಟರೆ ಮೇಲ್ಗಡೆಗೆ ನಾವು ಫ್ರಿಲ್ ಅಟ್ಯಾಚ್ ಮಾಡಿದ್ರೆ ಬೆಲ್ಟ್ ಅಟ್ಯಾಚ್ ಮಾಡೋಕ್ಕೆ ನೀಟಾಗಿರುತ್ತೆ. ಓಕೆನಾ. ನಾವು ಫೋಲ್ಡಿಂಗ್ ಮೇಲ್ಗಡೆನೇ ಬರೋದ್ರಿಂದ ಫಸ್ಟ್ ಲೈನಿಂಗ್ ಕೊಡಬೇಕು, ಆಮೇಲೆ ಮಾಮೂಲಿ ಲಂಗ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಅವರು ಸಣ್ಣದಾಗಿ ಬೇಕು ಅಂತಿರೋ ನರ್ಗೆ, ಹಂಗಾಗಿ ನಾನು ಚಿಕ್ಕದಾಗಿ ಕೊಡ್ತಾಯಿದ್ದೀನಿ ನರ್ಗೆನ. ಜಾಸ್ತಿ ದೊಡ್ಡದಾಗೇನು ಕೊಟ್ಟಿಲ್ಲ, ಚಿಕ್ಕದಾಗಿ ಕೊಟ್ಟಿದ್ದೀನಿ. ಓಕೆನಾ. ಈ ರೀತಿ ನೀಟಾಗಿ ಫ್ರಿಲ್ನ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಆ ಬೆಲ್ಟ್ ಪಟ್ಟಿನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಲಂಗನೂ ರೆಡಿ ಆಗುತ್ತೆ. ಓಕೆನಾ. ಈ ಥರ ಫ್ರಿಲ್ಲ ನೀಟಾಗಿ ಚಿಕ್ಕದಾಗೆ ಕೊಡಿ. ಒಬ್ಬೊಬ್ರಿಗೆ ನಿಮಗೆ ಹೇಗೆ ಹೇಳ್ತಾರೆ ಕಸ್ಟಮರ್ಸ್ ಆ ಥರ, ಇಲ್ಲ ಚಿಕ್ಕದಾಗಿ ಕೊಟ್ಟರೆ ಒಂಥರ ಚಿಕ್ಕ ಮಗು ಆಗಿರೋದ್ರಿಂದ ಆಮೇಲೆ ಬಟ್ಟೆ ಜಾಸ್ತಿ ಇದು ಮಾಡುತ್ತೆ. ದೊಡ್ಡದಾಗಿ ಕೊಟ್ಟರೆ, ಕಡಿಮೆ ಇದ್ದಾಗ ಈ ಥರ ಚಿಕ್ಕದಾಗಿ ಕೊಟ್ಟರೆ ಕಡಿಮೆ ಬಟ್ಟೆ ತೊಗೊಳುತ್ತೆ, ಜಾಸ್ತಿ ಬೇಕಾಗಲ್ಲ ಬಟ್ಟೆ. ಹಂಗಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಮ ಬಟ್ಟೆ ಜಾಸ್ತಿ ಇದ್ದರೆ ಸ್ವಲ್ಪ ದೊಡ್ಡದಾಗೆ ಕೊಡಿ, ಇಲ್ಲಾಂದರೆ ಈ ಥರ ಚಿಕ್ಕದಾಗೆ ಫ್ರಿಲ್ ಕೊಡಿ. ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಈ ರೀತಿ ನೋಡಿ, ನಾನು ಇಲ್ಲಿ ಕೊಡ್ತಾ ಇದ್ದೀನಲ್ಲ ಸೇಮ್ ಅದೇ ರೀತಿಯೇ ಫ್ರಿಲ್ನ ಕೊಟ್ಟು ರೆಡಿ ಮಾಡಿ ನೀಟಾಗಿ ಬರುತ್ತೆ. ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕಾಟನ್ ಲೈನಿಂಗ್ ಹಾಕಿದೆ. ನಾನು ಅವ್ರಿಗೆ ಪಾಲಿಸ್ಟರ್ ಲೈನಿಂಗ್ ಕೊಡಿ ಅಂದರೆ ಕಾಟನ್ನೇ ಕೊಟ್ಬಿಟ್ಟಿದ್ದಾರೆ. ಇನ್ನೇನು ಮಾಡೋದು, ಮತ್ತೆ ಚೇಂಜ್ ಮಾಡೋದು ಬೇಡ ಅಂದ್ಬಿಟ್ಟಿದೆ. ಕಾಟನ್ ಲೈನಿಂಗ್ ಹಾಕಿದ್ದೀನಿ. ಆದರೂ ಮಗುಗಲ್ವ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ದಬ್ರೆ ಥರ ಆಗ್ಲಿಕ್ಕೆ ಅಂದ್ಬಿಟ್ಟು ನಾನು ಅದಕ್ಕೆ ಕಾಟನ್ ಇರಲಿ ಅಂದ್ಬಿಟ್ಟು ಸುಮ್ಮನಾದೆ. ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಪಾಲಿಸ್ಟರ್ ಆದರೆ ಒಂಥರ ಇರುತ್ತೆ, ಇದಾಗಿರೋದ್ರಿಂದ ಏನಾಗುತ್ತೆ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ ಸುತ್ತ ಅಡ್ರಕೊಂಡಂಗೆ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಬಬ್ಲಿ ಥರ. ಅದಕ್ಕೋಸ್ಕರ ಕಾಟನ್ ಲೈನಿಂಗ್ ಇರಲಿ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಇವಾಗ ಈ ರೀತಿ ಬೆಲ್ಟ್ ಪಟ್ಟಿನ ಸ್ಟಿಚಿಂಗ್ ಹಾಕ್ಕೊಂಡು ಇವಾಗ ಮಧ್ಯೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಮೇಲ್ಗಡೆಗೆ ಬರುತ್ತೆ ಅದು ಬೆಲ್ಟ್ ಪಟ್ಟಿ ಸ್ಟಿಚಿಂಗು. ಆವಾಗ ಈ ರೀತಿ ನೋಡಿ, ನಾನು ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಲಂಗನೂ ರೆಡಿ ಆಗುತ್ತೆ. ಆಯಿತಾ. ಲಂಗ ಬ್ಲೌಸ್ ಒಂಥರ ಫ್ರಿಲ್ ಲಂಗ, ಫ್ರಿಲ್ ಬ್ಲೌಸ್ ಚೆನ್ನಾಗಿದೆ. ಒಂಥರ ಇದು ಕೆಳಗಡೆ ಫ್ರಿಲ್ ಕೊಟ್ಟೊಲೆಯೋದು ಬ್ಲೌಸ್ಗೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಒಂಥರ ಆ ಥರ ನೆಟ್ಟೆಡ್ ಇದ್ದರೆ ನೆಟ್ಟೆಡ್ ಕೊಟ್ಟು ಸ್ಟಿಚ್ ಮಾಡ್ಕೋಬೋದು. ನಾನು ಅವರೇ ಬ್ಲೌಸ್ ಪೀಸಲ್ಲಿ ಈ ಥರ ಬೇಕು ಅಂತ ಮಾರ್ಕ್ ಮಾಡಿ ಹೇಳಿದ್ದು, ಹಾಗಾಗಿ ಅವ್ರು ಹೇಳಿರೋ ಥರ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಓಕೆನಾ. ಆಲ್ರೆಡಿ ಫಸ್ಟೇ ಈ ಥರ ಬೇಕು ಅಂತ ಎಲ್ಲ ಅವ್ರು ಹೇಳಿದರು, ಅದೇ ಥರ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು 2 ವರ್ಷದಿಂದ 4 ವರ್ಷದ ಮಕ್ಕಳವರೆಗೂ ಆಗುತ್ತೆ ಇದು. ಅದೇ ಉದ್ದದಲ್ಲಿ ಸ್ವಲ್ಪ ಹೆಚ್ಚಿಗೆ ಕಮ್ಮಿ ಆಗ್ಬೋದು ಸೈಜುಗಳಲ್ಲಿ.
ಇದು ಒಂದು ಮೆಜರ್ಮೆಂಟು ಅಳತೆ ಬ್ಲೌಸ್ ಕೊಟ್ಟಿದ್ರಲ್ಲ ಅದು ಸ್ವಲ್ಪ ಲೂಸ್ ಬೇಕು ಅಂತ ಹೇಳಿದ್ರು, 2 ಇಂಚ್ ಲೂಸ್ ಬೇಕು ಅಂದಿದ್ದಕ್ಕೆ ನಾನು ದೊಡ್ಡದಾಗೆ ಹೊಲ್ದಿದ್ದೀನಿ. ಆಮೇಲೆ ಬಟ್ಟೆನೂ ಬಿಟ್ಟಿದ್ದೀನಿ, ಅಕಸ್ಮಾತ್ ಅವರು ಟೈಟು ಲೂಸ್ ಆದರೆ ಬಿಚ್ಕೊಳ್ಳೋ ಥರ ಬಟ್ಟೆನೂ ಬಿಟ್ಟಿದ್ದೀನಿ, ಲೂಸು ಇಕ್ಕಿದ್ದೀನಿ. ಅವರು 1 ಇಂಚ್ ಲೂಸ್ ಇಕ್ಕಿ ಅಂದಿದ್ರು. ಉದ್ದ ಮಾತ್ರ ಈ ಜಾಸ್ತಿ ಇರಲಿಲ್ಲ, ಅದು ಎಷ್ಟು ಉದ್ದ ಇತ್ತು ಅಷ್ಟು ಉದ್ದಕ್ಕೂ ಇಟ್ಟಿದ್ದೀನಿ. ಬೆಲ್ಟ್ ಪಟ್ಟಿ ಸ್ವಲ್ಪ ದೊಡ್ಡದೇ ಇಕ್ಕಿದ್ದೀನಿ, ಉದ್ದ ಕಮ್ಮಿ ಆದರೆ ಇರಲಿ ಅಂದ್ಬಿಟ್ಟು. ಅಡ್ಜಸ್ಟ್ ಆದರೆ ಸರಿ, ಉದ್ದ ಆದರೆ ಬೇಕಾದ್ರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನೂ ಇಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂಥರ ಫ್ರಿಲ್ಲು ಲಂಗ ಮತ್ತು ಫ್ರಿಲ್ ಬ್ಲೌಸು ಹೇಳಬೇಕು ಅಂದರೆ. ಬ್ಲೌಸ್ಗೂ ಕೆಳಗಡೆ ಫ್ರಿಲ್ ಬಂದಿರೋದು ಚೆನ್ನಾಗಿದ್ದಿರೋ, ಬಾರ್ಡ್ರ್ ಗಿಡ್ರ್ ಏನೂ ಇಲ್ಲ. ಇದು ಬಂದ್ಬಿಟ್ಟು ಪ್ಲೇನ್ ಪೀಸು, ಏನೋ ಒಂಥರ ಸ್ಯಾಟಿನ್ ಪೀಸ್ ಥರ ಇದೆ, ಅದರಲ್ಲಿ ಈ ಥರ ಹೊಲ್ಸ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಒಟ್ನಲ್ಲಿ ಬಟ್ಟೆ ಏನು. ಹಾಗೆ ನಿಮ್ಗೆ ಎಲ್ಲಾದರೂ ಈ ಥರ ಬಟ್ಟೆ ಸಿಕ್ಕಿದ್ರೆ ಇಲ್ಲ ಸೀರೆ ಇದ್ದರೆ ರೆಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಲಂಗ ಬ್ಲೌಸು. ಈ ಥರ ನೀವು ಹಳೆ ಸೀರೆಗಳಿದ್ದರೆ ಯಾವ್ದಾದ್ರು ಪೀಸ್ಗಳಿದ್ದರೆ ಈ ಥರ ರೆಡಿ ಮಾಡ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.